ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ತುಮಕೂರು ಜಿಲ್ಲೆ. ತುಮಕೂರಿನ ಪ್ರೀತಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಸೆಕೆಂಡ್ ಸ್ಟೇಜಲ್ಲಿದೆ. ಫಸ್ಟು ಸ್ಟೇಜಲ್ಲಿ ನಮ್ಮ ಬೆಂಗಳೂರು ಸೌತು ನಾರ್ತು ಪಾಪ ಬಹಳ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಸೆಕೆಂಡ್ ಸ್ಟೇಜಲ್ಲಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಾದಂತಹ ನಮ್ಮ ತುಮಕೂರಿನವರು ಇದ್ದಾರೆ, ಧನ್ಯವಾದಗಳು. ಥರ್ಡ್ ಸ್ಟೇಜಲ್ಲಿ ನಮ್ಮ ಮೈಸೂರಿನವರು ಬರ್ತಾರೆ. ಸೆಕೆಂಡ್ ಇಯರ್ PUC ಬಿಸ್ನೆಸ್ ಸ್ಟಡೀಸ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ರಕ್ಷಾ ಅವರಿಗೆ ಹಾಗೂ ಮಮತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಮೈ ಡಿಯರ್. ಇಬ್ಬರಿಗೂ ಕೂಡ ದೇವರು ಸದಾ ಸಂತೋಷವಾಗಿ ಇಡಲಿ. ಈಗ ನಾವು ಒಂದೊಂದಾಗಿಯೇ ಈ ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಎರಡರಲ್ಲೂ ಕೂಡ ಇದೆ. ಎಕ್ಸಾಮ್ ಮುಗೀತು ಅಂತ ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಅಂತ. ಈ ಪಾಠಗಳು ಮತ್ತೆ ನಿಮಗೆ ಮಿಡ್-ಟರ್ಮಿಗೆ ಇದ್ದಾವೆ, ನೆನಪಿರಲಿ. ಬನ್ನಿ ಈಗ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಒಂದು ಆಸ್ಪತ್ರೆ ಅಥವಾ ಶಾಲೆಯನ್ನು ನಿರ್ವಹಿಸುವಂತೆಯೇ ಒಂದು ಪೆಟ್ರೋಲ್ ಬಂಕನ್ನು ನಿರ್ವಹಿಸಬೇಕಾದ ಅಗತ್ಯವಿದೆ. ಇಲ್ಲಿ ನಿರ್ವಹಣೆಯ ಯಾವ ಗುಣಲಕ್ಷಣವನ್ನು ತಿಳಿಸಲಾಗಿದೆ? ಇಂಗ್ಲೀಷಲ್ಲಿ ಓದ್ತೀನಿ. ಎ ಪೆಟ್ರೋಲ್ ಬಂಕ್ ನೀಡ್ಸ್ ಟು ಬಿ ಮ್ಯಾನೇಜ್ಡ್ ಆಸ್ ಮಚ್ ಆಸ್ ಎ ಹಾಸ್ಪಿಟಲ್ ಆರ್ ಎ ಸ್ಕೂಲ್ ಡಸ್. ವಿಚ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಈಸ್ ಸ್ಟೇಟೆಡ್ ಹಿಯರ್ ಅಂತ ಇದೆ. ಕ್ವಶನ್ ನಂಬರ್ 1 ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಆಪ್ಷನ್ ಎ ಆಗಿರುತ್ತೆ. ಮ್ಯಾನೇಜ್ಮೆಂಟ್ ಈಸ್ ಆಲ್ ಪರ್ವೆಸಿವ್ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 2 ಹೆನ್ರಿ ಫಯೋಲ್ ವಾಸ್ ಐ ಡ್ಯಾಶ್. ಹೆನ್ರಿ ಫಯೋಲ್ ಡ್ಯಾಶ್ ಆಗಿದ್ದರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಇರುವಂಥದ್ದು. ಸರಿಯಾದ 100% ಉತ್ತರ ಅದಕ್ಕೆ ಪ್ರೀತಿಯ ವಿದ್ಯಾರ್ಥಿಗಳೇ ಅದು ಪ್ರೊಡಕ್ಷನ್ ಇಂಜಿನಿಯರ್ ಅಂತ. ಆದರೆ ಬಹಳ ಜನ ಮೈನಿಂಗ್ ಇಂಜಿನಿಯರ್ ಅಂತಲೂ ಕೂಡ ಬರೀತಾರೆ. ಸ್ವಲ್ಪ ಅದರಲ್ಲಿ ಡೌಟ್ ಇದೆ. ನನ್ನ ಪ್ರಕಾರ ಪ್ರೊಡಕ್ಷನ್ ಇಂಜಿನಿಯರೇ ಅಂತ ಉತ್ತರ, ಆದರೆ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಯಾರಾದರೂ ಎಕ್ಸ್ಪರ್ಟ್ ಈ ವಿಡಿಯೋ ನೋಡ್ತಾ ಇದ್ದರೆ ರಕ್ಷಾ ಅವರು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಕ್ವಶನ್ ನಂಬರ್ 3 ನಿರ್ವಹಣೆಯ ಯಾವ ಕಾರ್ಯವು ಉದ್ದೇಶಗಳನ್ನು ನಿರ್ಧರಿಸುವುದನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಇದೆ. ನೇಮ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಇನ್ವಾಲ್ವ್ಸ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಅಂತ ಇದೆ. 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಯೋಜಿಸುವಿಕೆ ಅಂದರೆ ಪ್ಲಾನಿಂಗ್ ಅಂತ ಇದೆ ಅಲ್ವಾ, ಅದು 100% ಸರಿಯಾದ ಉತ್ತರ ಆಗಿರುತ್ತೆ. ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಇದೆ. 4, 5, 2 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಡಲಾಗಿದೆ, 3 ಕೊಡಬಹುದಿತ್ತು. ಡ್ಯಾಶ್ ನಿರ್ವಹಣೆಯು ಸಂಘಟನೆಯ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡಿದೆ. ಡ್ಯಾಶ್ ಮ್ಯಾನೇಜ್ಮೆಂಟ್ ಕನ್ಸಿಸ್ಟ್ ಆಫ್ ಸೀನಿಯರ್ ಮೋಸ್ಟ್ ಎಕ್ಸಿಕ್ಯೂಟಿವ್ಸ್ ಆಫ್ ದಿ ಆರ್ಗನೈಸೇಷನ್. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ನನ್ನ ದ್ವಿತೀಯ PUCಯ ವಿದ್ಯಾರ್ಥಿಗಳೇ ಹೇಳ್ತೀರಾ ಉತ್ತರ ನೋಡೋಣ ಬನ್ನಿ. ಡ್ಯಾಶ್ ನಿರ್ವಹಣೆಯು ಏನಾಗಿದೆ? ನೋಡಿ, ಇದಕ್ಕೆ ಸರಿಯಾದ ಉತ್ತರ ಬಂದು ಟಾಪ್ ಲೆವೆಲ್ ಉನ್ನತ ಹಂತದ ನಿರ್ವಹಣೆಯು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವ್ಯವಹಾರ ಪರಿಸರವು ಡ್ಯಾಶ್ ಸ್ವರೂಪದ್ದಾಗಿದೆ. ಬಿಸ್ನೆಸ್ ಸ್ಟಡೀಸ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಈಸ್ ಡ್ಯಾಶ್ ಇನ್ ನೇಚರ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಡೈನಾಮಿಕ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಚಲನಶೀಲ ಅನ್ನುವಂಥದ್ದು ಸರಿಯಾದ ಉತ್ತರ. ಮ್ಯಾಚ್ ದಿ ಫಾಲೋಯಿಂಗ್ ಕಡೆಗೆ ಹೋಗುವ ಈಗ. ಕಾರ್ಯಾಧಾರಿತ ಕೂಲಿ ಪದ್ಧತಿ, ನೋಟು ಅಮಾನ್ಯೀಕರಣ, ಆಜ್ಞೆಗಳನ್ನು ನೀಡುವ ಹಕ್ಕು, ಪ್ರೈಸ್ ರೇಟ್ ಸಿಸ್ಟಮ್. 1ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು FW ಟೇಲರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಡಿಮಾನಿಟೈಸೇಷನ್ ಯಾವುದು ಹೇಳಿ ನೋಡೋಣ. ಎಸ್, ನವಂಬರ್ 8, 2016 ಮೋದಿಯ ಟೈಮ್ನಲ್ಲಿ ಹೌದಲ್ವ, ಡಿಮಾನಿಟೈಸೇಷನ್ 2016. ನೆಕ್ಸ್ಟು ರೈಟ್ ಟು ಕಮಾಂಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆನ್ಸರ್ 1 ಅಥಾರಿಟಿ ಅಂತ. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಒಂದು ಲೈಕ್ ಬಟನ್ ಕೊಟ್ಟು ಕಮೆಂಟಲ್ಲಿ ಅಲ್ಲಿ ಹೈಪ್ ಅಂತ ಆಪ್ಷನ್ ಬರ್ತಾ ಇದೆ, ದಯವಿಟ್ಟು ಹೈಪಲ್ಲಿ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಆರ್ ಇನ್ ಸೆಂಟೆನ್ಸಸ್ ಈಚ್. ಕಚೇರಿಯಲ್ಲಿ ಧೂಮಪಾನ ಮಾಡಬಾರದು ಎಂಬುದು ಯಾವ ವಿಧದ ಯೋಜನೆಗೆ ಉದಾಹರಣೆಯಾಗಿದೆ? ನೋ ಸ್ಮೋಕಿಂಗ್ ಇನ್ ಆಫೀಸ್
ಈಸ್ ಎನ್ ಎಕ್ಸಾಂಪಲ್ ಆಫ್ ವಿಚ್ ಟೈಪ್ ಆಫ್ ಪ್ಲಾನ್ ಅನ್ನುವಂಥದ್ದು ಕೇಳಲಾಗಿದೆ. ಇದು ಯಾವ ಅಂತ ಪ್ಲಾನ್ ಅಂದರೆ ಇದು ರೂಲ್ಸ್ ಕಣ್ರಿ, RULE ಅಂತ ಬರೆದ್ರೆ ಮುಗೀತು. ನಿಯಮ ಅಂತ ಅಷ್ಟಕ್ಕೆ 1 ಮಾರ್ಕ್ಸು ಕಣ್ರಿ. 8ನೆಯ ಪ್ರಶ್ನೆ, ನಿರ್ವಹಣೆಯು ಯಾವ ಕಾರ್ಯವು ಯೋಜನೆಗಳನ್ನು ಕಾರ್ಯರೂಪಕ್ಕೆ ಪರಿವರ್ತಿಸುತ್ತದೆ? ವಿಚ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ಟ್ರಾನ್ಸ್ಲೇಟ್ ದಿ ಪ್ಲಾನ್ಸ್ ಇಂಟು ಆ್ಯಕ್ಷನ್ ಅಂತ ಇದೆ. ಡೈರೆಕ್ಟಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕನ್ನಡದಲ್ಲಿ ನಿರ್ದೇಶಿಸುವಿಕೆ ಅಂತ ಹೇಳ್ತೀರಲ್ವ, ಅದೇ ಉತ್ತರ ಆಗಿರುತ್ತೆ. ವಿದ್ಯಾರ್ಥಿಗಳೇ, ದಯವಿಟ್ಟು ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಜಿಲ್ಲೆದು ಈ ತುಮಕೂರಿನವ್ರು ನೀವೇ ಅನ್ಕೊಳ್ಳಿ, ಬಿಡೋ ನಮಗೆ ಸಂಬಂಧ ಇಲ್ಲ ಅನ್ಕೋಬೇಡಿ. ದಯವಿಟ್ಟು ತಮ್ಮ ಬೇರೆ ಜಿಲ್ಲೆಯ ಪ್ರಶ್ನೆ ಪತ್ರಿಕೆಗಳನ್ನು ಹೌದಲ್ವಾ ಸ್ವಲ್ಪ ನೋಡಿ ಯಾವ ರೀತಿಯಾಗಿ ಬಂದಿತ್ತು. ಆರ್ ಯು ಎಲಿಜಿಬಲ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ಅದರ್ ಡಿಸ್ಟಿಕ್ಸ್ ಪೇಪರ್ ಅಂತ, ವಿತ್ ಅದರ್ ಡಿಸ್ಟಿಕ್ಸ್ ಪೇಪರ್. ಫಸ್ಟ್ ಅದನ್ನು ತಾವುಗಳು ನೋಡಬೇಕು, ಆವಾಗ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡೋದು ಏನಕ್ಕೆ ಅಂದರೆ, ನಮ್ಮ ಡಿಸ್ಟಿಕಲ್ಲಿ ಕೇಳಿದರು, ನಮ್ಮ ಕಾಲೇಜಲ್ಲಿ ಈ ರೀತಿಯಾಗಿ ರೆಡಿ ಮಾಡಿದರು, ಈಸ್ ಇಟ್ ರೈಟ್ ಕ್ವಶನ್ ಪೇಪರ್, ನಮ್ಮ ಕಾಲೇಜಲ್ಲಿ ಕೊಟ್ಟಂತಹ ಕ್ವಶನ್ ಪೇಪರ್ ಪ್ಯಾಟರ್ನ್ ಸರಿ ಇತ್ತಾ, ಅದು ಹೆಲ್ಪ್ ಆಗತ್ತಾ? ಇದು ತಾರ್ಕಿಕವಾಗಿ ಮನುಷ್ಯ ಬೆಳಿಬೇಕು. ಯಾವತ್ತೂ ಕೂಡ ಕೊಟ್ಟಿದ್ದನ್ನೇ ಉಂಡು ಮಕ್ಕಂಡು ಬೆಳಗ್ಗೆ ಇಟ್ಟರೆ ಏನೂ ಸಿಗಲ್ಲ ಕಣ್ರಿ. ತಾರ್ಕಿಕವಾಗಿ ಬೆಳಿಬೇಕು. ಆಲ್ವೇಸ್ ಯು ಶುಡ್ ಕ್ರಿಟಿಸೈಸ್. ನಾನು ಓದ್ತಾ ಇರುವಂಥದ್ದು ಎಕ್ಸಾಮಿಗೆ ಬರುತ್ತಾ, ನಾನು ಓದ್ತಾ ಇರುವಂಥದ್ದು ನನ್ನ ಜೀವನದಲ್ಲಿ ಹೆಲ್ಪ್ ಆಗುತ್ತಾ? ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ತಮ್ಮ ಬಳಿ ಇರುವಂಥ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್.